ಹಾಯ್ ಹಲೋ ನಮಸ್ಕಾರ. ನಾನೀಗ ಮಿಲೆಟ್ ಗಂಜಿ ಮಾಲ್ಟು ಏನು ಬೇಕಾದ್ರೆ ಅನ್ಬೋದು ಅದು ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿದ ಪೌಡ್ರು, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕಿ ಮಾಡಿದ್ದೀನಿ. ಒಂದು ಲೋಟ ಕುದಿಯೋಕ್ಕೆ ನೀರಿಟ್ಟೆ, ಚೆನ್ನಾಗಿ ಕುದಿಬೇಕು. ಆಮೇಲೆ ಮಿಲೆಟ್ ಪೌಡರ್ ಎಷ್ಟು ಬೇಕು ಅಷ್ಟು ನಾವು ತಗೊಂಡು, ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಸ್ವಲ್ಪ ನೀರು ಹಾಕಿ ಕರಡಿ ಒಂದು ತುಂಡು ಬೆಲ್ಲ ಹಾಕಬೇಕು. ಒಂದು ತುಂಡು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಯೋ ತನಕ ಬಿಟ್ಟು ಸ್ವಲ್ಪ ಹಾಲಲ್ಲೂ ಮಾಡ್ಬೋದು. ಆದರೆ ಹಾಲು ನಂಗೆ ಸ್ವಲ್ಪ ಕಫ ಆಗುತ್ತೆ ಅಂತ ಹಾಲಲ್ಲಿ ಮಾಡಲಿಲ್ಲ, ನೀರಲ್ಲಿ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗೂರಾಡಿಸಿ ಗಂಜಿ ಮಾಡ್ಕೋಬೇಕು. ಆರೋಗ್ಯಕ್ಕೆ ಒಳ್ಳೆಯದು ಮಿಲೆಟ್ ಗಂಜಿ. ಮಿಲೆಟ್ ಗಂಜಿ ಚೆನ್ನಾಗಿರುತ್ತೆ, ಎಲ್ಲರೂ ಮಾಡಿ ನೋಡಿರ್ಬೇಕು. ನನಗೆ ಇಷ್ಟ ಆಯಿತು, ನಾನು ಮಾಡ್ತಾಯಿದ್ದೀನಿ. ನೀರು ಕುದೀತಾ ಇರ್ಬೇಕಾದ್ರೆ ಹಾಕಿ ಚೆಂದ ಗೂರಾಡಿಸ್ಬೇಕು, ಅಡಿಗೆ ಹತ್ತತ್ತೆ. ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಬೇಕಾದ್ರೆ ಮಾಡ್ಕೊಬೋದು. ನಂಗೆ ಸ್ವಲ್ಪ ತೆಳುನೇ ಇಷ್ಟ, ದಪ್ಪ ಇಷ್ಟ ಇಲ್ಲ. ಅದಕ್ಕೆ ರಾಗಿ ಮಾಡ್ತಾರೆ ಬೇಕಾದ್ರೆ ಮಾಡ್ಕೊಬೋದು. ನನಗೆ ಸ್ವಲ್ಪ ತೆಳು ಇಷ್ಟ, ಅದಕ್ಕೆ ತೆಳು ಮಾಡಿಕೊಂಡೆ. ಮನೆಯಲ್ಲೇ ಮಾಡಿದ್ದು ಮಿಲೆಟ್ ಪೌಡರು ನನಗಿಷ್ಟ ಆಗುತ್ತೆ. ರಾಗಿ ಗಂಜಿ ಥರ ಆಗುತ್ತೆ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನೀವು ಒಂದು ದಿವಸ ಮನೆಗೆ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಗಂಟಾಗುತ್ತೆ, ಗೂರಾಡಿಸ್ತಾ ಇರಬೇಕು ಅಷ್ಟೇ. ರಾಗಿ ಮಿಲೆಟ್ ಆಯಿತು, ಸೂಪರ್. ರಾಗಿ ಮಿಲೆಟ್ ಆಯಿತು ನೋಡಿ, ರಾಗಿ ಮಿಲೆಟ್ ಆಯಿತು.